ಗತವೈಭವ ಇದು ಸಿಂಪಲ್ ಸುನಿ ಅವರು ಡೈರೆಕ್ಟ್ ಮಾಡಿ ದುಷ್ಯಂತ್ ಅವರು ಮೊದಲ ಬಾರಿ ಹೀರೋ ಆಗಿ ಬೆಳ್ಳಿ ತೆರೆ ಮೇಲೆ ಕಾಣಿಸ್ಕೊಳ್ತಾ ಇದ್ದಾರೆ ಅಂಡ್ ಇವ್ರಿಗೆ ಆಶಿಕಾ ರಂಗನಾಥ್ ಅವರು ಜೋಡಿಯಾಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಟ್ರೈಲರ್ ರಿವ್ಯೂ ಮಾಡೋ ಮೊದಲು ಈ ಸಿನಿಮಾ ನನ್ನ ಗಮನವನ್ನ ಸೆಳೆದಿದ್ದು ಹೀರೋ ಇಂಟ್ರಡಕ್ಷನ್ ಅಂಡ್ ಹೀರೋಯಿನ್ ಇಂಟ್ರಡಕ್ಷನ್ ವಿಡಿಯೋ ಇಂದ. ಎರಡೂ ಕೂಡ ಸುನಿ ಅವರ ಝೋನ್ ಅಲ್ಲೇ ಇದ್ರು ಕೂಡ ತುಂಬಾ ಕ್ರಿಯೇಟಿವ್ ಆಗಿತ್ತು ಅಂಡ್ ಈ ಪ್ರಾಜೆಕ್ಟ್ ಮೇಲೆ ನಂಬಿಕೆ ಇಡಬಹುದು ಅಂತ ಕೂಡ ಅನ್ಸ್ತು. ಸಿಂಪಲ್ ಸುನಿ ಅವರ ಹೆಸರಲ್ಲೇ ಇರೋ ಹಾಗೆ ಅವರ ಸಿನಿಮಾಗಳು ಅಷ್ಟೇ ಸಿಂಪಲ್. ಒಬ್ಬ ಪ್ರೇಕ್ಷಕನಾಗಿ ಇವರನ್ನ ಒಬ್ಬ ಬ್ಯಾಂಕಬಲ್ ಡೈರೆಕ್ಟರ್ ಅಂತ ಯಾವುದೇ ಅನುಮಾನ ಇಲ್ಲದೆ ಹೇಳ್ಬೋದು. ಬನ್ನಿ ಹಾಗಿದ್ರೆ ಈ ಟ್ರೈಲರ್ ಹೇಗಿದೆ, ಏನ್ ಕತೆ ಎಲ್ಲವನ್ನ ನೋಡ್ಕೊಂಡ್ ಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಈ ಟ್ರೈಲರ್ ನ ವಿಚಾರಕ್ಕೆ ಬಂದ್ರೆ ಇದು ಸುನಿ ಅವರ ಝೋನ್ ಅಲ್ಲಿ ಇರುವಂತಹ ಸಿನಿಮಾ ತರ ನಮಗೆ ಕಾಣಿಸ್ತಾ ಇಲ್ಲ. ಒಂದು ಇಂಟೆನ್ಸ್ ಲವ್ ಸ್ಟೋರಿ ಅನ್ನೋದು ಟ್ರೈಲರ್ ನಲ್ಲಿ ನಾವು ಗಮನಿಸಬಹುದಾಗಿದೆ. ಬಟ್ ಇದು ನಾರ್ಮಲ್ ಲವ್ ಸ್ಟೋರಿ ಅಲ್ಲ ಅಂತ ಟ್ರೈಲರ್ ನಲ್ಲೇ ಹೇಳಿದ್ದಾರೆ. ಈ ಕಥೆಯಲ್ಲಿ ಒಂದು ಜರ್ನಿ ಇದೆ ಅಂಡ್ ಅದರ ಬ್ಯಾಕ್ ಡ್ರಾಪ್ ತುಂಬಾ ಹೊಸದಾಗಿದೆ. ಒಟ್ಟು 4 ಕಾಲಘಟ್ಟದಲ್ಲಿ ಸಿನಿಮಾ ಟ್ರಾವೆಲ್ ಆಗುತ್ತೆ. ಮೊದಲನೇದು ಸಮುದ್ರ ಮಂಥನದ ದೇವಲೋಕದ ಎಪಿಸೋಡು, ಎರಡನೇದು ವಾಸ್ಕೋಡಗಾಮ ಟೈಮಲ್ಲಿ, ಮೂರನೇದು ಕರಾವಳಿ ಭಾಗದಲ್ಲಿ ಪ್ರೀ ಇಂಡಿಪೆಂಡೆನ್ಸ್ ಟೈಮಲ್ಲಿ ಸೆಟ್ ಆಗಿದೆ ಅಂಡ್ ಲಾಸ್ಟ್ ಒನ್ ಪ್ರೆಸೆಂಟ್ ಅಲ್ಲಿ. ಸಿನಿಮಾ ಪುನರ್ಜನ್ಮ ಅನ್ನೋ ಟಾಪಿಕ್ ಅನ್ನ ಟಚ್ ಮಾಡುತ್ತೆ ಅನ್ನೋದನ್ನ ಸಿನಿಮಾ ತಂಡನೇ ಹೇಳ್ಕೊಂಡಿದೆ. ಬಟ್ ಈ 4 ಬೇರೆ ಬೇರೆ ಟೈಮಲ್ಲಿ ನಡೆಯುವಂತಹ ಕಥೆಗಳು ಹೇಗೆ ಒಂದಾಗುತ್ತೆ ಅನ್ನೋದನ್ನ ನಾವು ಸಿನಿಮಾದಲ್ಲೇ ಕಾದ್ ನೋಡ್ಬೇಕು. ಸಿನಿಮಾದ ಪ್ಲಾಟ್ ತುಂಬಾ ರಿಫ್ರೆಶಿಂಗ್ ಆಗಿದೆ. ಸುನಿ ಅವರು ತಮ್ಮ ಕಂಫರ್ಟ್ ಝೋನ್ ರಾಮ್ ಕಾಮ್ ಇಂದ ಆಚೆ ಬಂದು ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ. ಬಟ್ ಇದರಲ್ಲೂ ತಮ್ಮ ಸಿಗ್ನೇಚರ್ ಡೈಲಾಗ್ ಗಳು ಕಾಣಿಸ್ತಾ ಇದೆ. ದೇವದಾಸಿ ಅನ್ನುವಂತಹ ಕಾನ್ಸೆಪ್ಟ್ ಕೂಡ ನಮಗೆ ಟ್ರೈಲರ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಪುನರ್ಜನ್ಮ, ದೇವದಾಸಿ ಈ ತರದ ಎಲಿಮೆಂಟ್ ಗಳು ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬಾ ಕಮ್ಮಿ ಬಾರಿ ಯೂಸ್ ಮಾಡಿದ್ದಾರೆ ಅಂಡ್ ಇದು ಈ ಲವ್ ಸ್ಟೋರಿಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಲೇಯರ್ ನ ಆಡ್ ಮಾಡಿದೆ ಅಂತ ಹೇಳ್ತೀನಿ. 4 ಬೇರೆ ಬೇರೆ ಶೇಡ್ ಗಳ ಪಾತ್ರನ ದುಷ್ಯಂತ್ ಅಂಡ್ ಆಶಿಕಾ ಅವರು ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ದುಷ್ಯಂತ್ ಅವರ ಮೊದಲ ಸಿನಿಮಾ ಆದ್ರೂ ಕೂಡ ಒಂದು ಬೋಲ್ಡ್ ಅಂಡ್ ಕಾನ್ಫಿಡೆಂಟ್ ಆಯ್ಕೆ ಮಾಡಿದ್ದಾರೆ. ಸಿನಿಮಾ ವಿಜುವಲಿ ರಿಚ್ ಮತ್ತು ಎಸ್ಥೆಟಿಕಲಿ ಬ್ಯೂಟಿಫುಲ್ ಆಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಎಸ್ಪೆಷಲಿ 15th ಸೆಂಚುರಿ ಎಪಿಸೋಡ್ ಅಲ್ಲಿ ಯೂಸ್ ಮಾಡಿರುವಂತಹ ಬೋಟು, ಲೀಡ್ ಪೇರ್ ಗಳ ಕಾಸ್ಟ್ಯೂಮ್ಗಳು ಅಂಡ್ ಪ್ರೀ ಇಂಡಿಪೆಂಡೆನ್ಸ್ ಟೈಮ್ ಪೀರಿಯಡ್ ನ ಆಚರಣೆಗಳು, ಕಂಬಳ ಸೀಕ್ವೆನ್ಸ್ ತುಂಬಾ ಅಥೆಂಟಿಕ್ ಆಗಿದೆ. ಇದಕ್ಕೆ ಈ ಸಿನಿಮಾದ ಪ್ರೊಡ್ಯೂಸರ್ ದೀಪಕ್ ತಿಮ್ಮಪ್ಪ, ಸುನಿ, ಸಿನಿಮಾಟೋಗ್ರಫರ್ ವಿಲಿಯಂ ಜೆ ಡೇವಿಡ್ ಅಂಡ್ ಪ್ರೊಡಕ್ಷನ್ ಡಿಸೈನ್ ಮಾಡಿರುವಂತಹ ಶಿವಕುಮಾರ್ ಅವರು, ಉಲ್ಲಾಸ್ ಹೈದರ್, ರಘು ಮೈಸೂರು ಅಂಡ್ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಎಲ್ರಿಗೂ ಒಂದು ಚಪ್ಪಾಳೆ ಬರಲೇಬೇಕು. ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಜೂಡಾ ಸ್ಯಾಂಡಿ ಅವರು 2 ಹಾಡುಗಳು ಆಗ್ಲೇ ಜನರಿಗೆ ಇಷ್ಟ ಆಗಿದೆ. ಅದರಲ್ಲೂ ವರ್ಣಮಾಲೆ ಕಂಪೋಸಿಷನ್ ಅಂಡ್ ಅದರ ಸಾಹಿತ್ಯ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂಡ್ ಜನಗಳ ಪ್ಲೇ ಲಿಸ್ಟ್ ಅಲ್ಲಿ ಕೂಡ ಅದು ಆಡ್ ಆಗಿದೆ. ಒಂದು ಸಿನಿಮಾದ ಟ್ರೈಲರ್ ಅಂದ್ರೆ ಅದು ನಮ್ಮನ್ನ ಆ ಸಿನಿಮಾನ ನೋಡ್ಬೇಕು ಅನ್ನೋ ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡಬೇಕು ಅಂಡ್ ಅದು ಈ ಸಿನಿಮಾದಿಂದ ಬಂದಿರುವಂತಹ ಎಲ್ಲಾ ಕಂಟೆಂಟ್ ಗಳಲ್ಲೂ ಕೂಡ ಆ ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡಿದೆ. ನಮ್ಮ ಇಂಡಸ್ಟ್ರಿಗೆ ಸುನಿ ಅಂತಹ ನಿರ್ದೇಶಕರು ಬೇಕು ಅಂಡ್ ಈ ತರದ ಹೊಸಬ್ರಿಂದ ಹೊಸ ಪ್ರಯತ್ನಗಳು ಆಗ್ಲೇಬೇಕು ಅಂಡ್ ಅದು ಚೆನ್ನಾಗಾದಾಗ ನಾವು ಪ್ರೇಕ್ಷಕರಾಗಿ ಆ ತರದ ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹ ಮಾಡಬೇಕು. ನೀವು ಈ ಟ್ರೈಲರ್ ಅನ್ನ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಸಿನಿಮಾ ಇದೇ ನವೆಂಬರ್ 14ಕ್ಕೆ ರಿಲೀಸ್ ಆಗ್ತಿದೆ. ಸೈನಿಂಗ್ ಆಫ್, ಮನು.